ಬಿಗ್ ಬಾಸ್ ಸೀಸನ್ 11 ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ವಿಚಾರ ಈಗಾಗಲೇ ಎಲ್ಲ ಕಡೆ ಓಡಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರೇಜ್ ಅಂತೂ ಕ್ರಿಯೇಟ್ ಆಗಿದೆ. ಯಾವಾಗ ಪ್ರಾರಂಭ ಆಗತ್ತೆ, ಯಾರ್ಯಾರು ಬರ್ತಾರೆ ಅನ್ನೋದನ್ನ ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ. ಇದರ ನಡುವೆ ಬಿಗ್ ಬಾಸ್ ಸೀಸನ್ 10ರ ವಿಚಾರ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಸೀಸನ್ 10ರಲ್ಲಿ ಅನೌನ್ಸ್ ಮಾಡಿದಂಥ ಕ್ಯಾಶು ಹಾಗೇನೆ ಅನೌನ್ಸ್ ಮಾಡಿದಂಥ ಪ್ರೈಸಸ್ಗಳು ಇನ್ನೂ ಬಿಗ್ ಬಾಸ್ನ ವಿನ್ನರ್ಗೆ ಸಿಕ್ಕೇ ಇಲ್ವಾ, ಹೋಗೇ ಇಲ್ವಾ? ಹಾಗಿದ್ರೆ ಬಿಗ್ ಬಾಸ್ ಸುಳ್ಳು ಹೇಳುತ್ತಾ, ಮೋಸ ಮಾಡುತ್ತಾ? ಇಷ್ಟು ಪ್ರೈಸ್ ಕೊಡ್ತೀವಿ, ಈ ಎಲ್ಲ ಗಿಫ್ಟ್ಗಳನ್ನು ಕೊಡ್ತೀವಿ ಅಂತ ಹೇಳಿ ಅದನ್ನು ಕೊಡದೇ ಇರ್ತಾರಾ? ಮೇಲ್ನೋಟಕ್ಕೆ ಮಾತ್ರ ಅನೌನ್ಸ್ ಮಾಡ್ತಾರಾ? ರಿಯಾಲಿಟಿ ಶೋ ಅನ್ನೋದೇ ಒಂದು ಸುಳ್ಳ? ಈ ಥರದ ಪ್ರಶ್ನೆಗಳು ಇದೀಗ ಹುಟ್ಕೊಳ್ತಾ ಇದೆ. ಈ ಪ್ರಶ್ನೆಗಳು ಈಗಿನದ್ದಲ್ಲ, ಈ ಹಿಂದೆಯಿಂದಲೂ ಕೂಡ ಬಿಗ್ ಬಾಸ್ ಅನ್ನೋದು ಒಂದು ಫೇಕ್ ಗೇಮ್ ಅನ್ನೋದನ್ನು ತುಂಬ ಜನ ಹೇಳ್ಕೊಂಡು ಬಂದಿದ್ರು. ಇದೊಂದು ಸ್ಕ್ರಿಪ್ಟೆಡ್ ಗೇಮ್, ಸ್ಕ್ರಿಪ್ಟೆಡ್ ರಿಯಾಲಿಟಿ ಶೋ ಅನ್ನೋದನ್ನು ಬಹಳಷ್ಟು ಬಾರಿ ಬಹಳಷ್ಟು ಮಂದಿ ಹೇಳ್ಕೊಂಡು ಬಂದಿದ್ರು. ಆದರೂ ಬಿಗ್ ಬಾಸ್ಗೆ ಹೋದಂಥ ಸ್ಪರ್ಧಿಗಳು ಇದು ಸ್ಕ್ರಿಪ್ಟೆಡ್ ಅಲ್ಲ, ಇದು ನಿಜವಾಗ್ಲೂ ರಿಯಲ್ ಆಗಿ ನಡೆಯುತ್ತೆ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಆ ಚರ್ಚೆಗಳು ಎದ್ದಾಗಲೆಲ್ಲ ಒಂದಲ್ಲ ಒಂದು ತೇಪೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಬಿಗ್ ಬಾಸ್ ವಿನ್ನರ್ ಅಂತ ಅನೌನ್ಸ್ ಮಾಡೋದು ಕೂಡ ಸುಳ್ಳು ಅನ್ನೋದು ಅಥವಾ ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಬಹು ವರ್ಷಗಳಿಂದ ಕೇವಲ ಕನ್ನಡ ಮಾತ್ರ ಅಲ್ಲ, ಯಾವ್ಯಾವ ಲ್ಯಾಂಗ್ವೇಜಸ್ಗಳಲ್ಲಿ ಬರ್ತಾ ಇದೆಯೋ ಆ ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲೂ ಆರೋಪಗಳು ಕೇಳಿ ಬರ್ತಾ ಇತ್ತು. ಮೊದಲೇ ಫಿಕ್ಸ್ ಆಗಿರ್ತಾರೆ ಇವರೇ ವಿನ್ನರ್ ಅಂತ, ಆದರೆ ನಮ್ಮನ್ನ ಮಂಗ ಮಾಡ್ತಾರೆ ಅನ್ನೋದನ್ನ ತುಂಬ ಸಲ ತುಂಬ ಜನ ಹೇಳಿದ್ದೂ ಇದೆ. ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳಿದವರು ಕೂಡ ಇದ್ದಾರೆ. ಆದರೆ ಈಗ ಒಂದು ಶಾಕಿಂಗ್ ವಿಚಾರ ಏನು ಅಂತ ಅಂದರೆ, ಬಿಗ್ ಬಾಸ್ ಸೀಸನ್ 10 ಮುಗಿದು ಬರೋಬ್ಬರಿ 7 ತಿಂಗಳಾಯಿತು. 7 ತಿಂಗಳ ಆದ್ರೂ ಕೂಡ ಸಿಗಬೇಕಾಗಿದ್ದು ಯಾವುದೂ ಕಾರ್ತಿಕ್ ಮಹೇಶಿಗೆ ಸಿಕ್ಕಿಲ್ಲ ಅನ್ನುವಂಥ ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೇನೆ, ಹಾಗಿದ್ರೆ ಎಲ್ಲರೂ ಮೊದಲೇ ಹೇಳ್ತಾ ಇದ್ದ ಹಾಗೇನೆ ಕಂಪ್ಲೀಟ್ ಆಗಿ ಇದೊಂದು ಫೇಕ್ ಅಥವಾ ಇದೊಂದು ಗಿಮಿಕ್ ಗೇಮ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕಾರ್ತಿಕ್ ಮಹೇಶಿಗೆ ಆದಂಥ ಮೋಸ ಏನು? ಕಾರ್ತಿಕ್ಗೆ ಏನೂ ಬಂದು ಕೈ ಸೇರಿಲ್ವಾ? ಈ ಬಗ್ಗೆ ಕಾರ್ತಿಕ್ ಎಲ್ಲೂ ಯಾಕೆ ಮಾತಾಡ್ತಾ ಇಲ್ಲ? ಇದು ಸುದೀಪ್ಗೂ ಗೊತ್ತಿದೆಯಾ? ಈ ಸಂಬಂಧ ಚಾನಲ್ನವರು ಏನು ಹೇಳ್ತಾರೆ, ಆ್ಯಕ್ಚುಲ್ ಆಗಿ ಏನು ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವಿಡಿಯೋವನ್ನು ನೋಟು ಹೋಗಿ. ಆದರೆ ಎಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 10 ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಮತ್ತು ಸಿಕ್ಕಾಬಟ್ಟೆ ಕಾಂಟ್ರವರ್ಸಿಯಿಂದ ಕೂಡಿತ್ತು. ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ ಅನ್ನೋದ್ರ ನಡುವೆ ಅವರೇ ಗೆಲ್ಲಬೇಕು ಇವರೇ ಗೆಲ್ಲಬೇಕು ಅನ್ನೋ ವಾದ ಕೂಡ ಹೆಚ್ಚಾಗೇ ಇತ್ತು. ಆ ಕಾರಣಕ್ಕಾಗಿಯೇ ಕಾರ್ತಿಕ್ ಮತ್ತು ಸಂಗೀತ ಹಾಗೆ ವಿನಯ್ ಮತ್ತು ಪ್ರತಾಪ್ ಇವರ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು. ಒಂದು ಕಡೆಯಲ್ಲಿ ವಿನಯ್ ಗ್ಯಾಂಗ್ ವಿನಯೇ ಗೆಲ್ಲಬೇಕು ಅಂತ ಹೇಳಿದ್ರೆ, ಇನ್ನೊಂದು ಕಡೆಯಲ್ಲಿ ಸಂಗೀತ ಗ್ಯಾಂಗ್ ಇಲ್ಲ ಸಂಗೀತನೇ ಗೆಲ್ಲಬೇಕು, ಈ ಬಾರಿ ಆದ್ರೂ ಹೆಣ್ಣು ಮಗಳೊಬ್ಬಳು ಗೆಲ್ಲೇಬೇಕು, ಪ್ರತಿ ಬಾರಿಯೂ ಗಂಡು ಮಕ್ಕಳನ್ನೇ ಗೆಲ್ಲಿಸ್ತೀರಾ, ಶ್ರುತಿಯನ್ನು ಹೊರತುಪಡಿಸಿದ್ರೆ ಯಾರೂ ಕೂಡ ಹೆಣ್ಮಕ್ಳು ಗೆದ್ದೇ ಇಲ್ಲ, ಆದರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಶ್ರುತಿನೇ ಗೆಲ್ಲಬೇಕು ಅಂತ ಹೇಳಿದವರು ಇದ್ದಾರೆ. ಇದೆಲ್ಲದರ ನಡುವೆ ಕಾರ್ತಿಕ್ ಮಹೇಶ್ ಗೆದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದು ತುಂಬ ಜನಕ್ಕೆ ಕಷ್ಟ ಆಗಿದ್ರೆ ಇನ್ನೊಂದಷ್ಟು ಮಂದಿಗೆ ಇಷ್ಟನೂ ಆಗಿತ್ತು. ಕಾರ್ತಿಕ್ ಗೆದ್ದಿದ್ದು ಒಳ್ಳೇದಾಯಿತು. ಕಾರ್ತಿಕ್ ಬಡ ಹುಡುಗ, ಕಾರ್ತಿಕ್ ಬಡವರ ಮನೆಯಿಂದ ಬಂದವನು, ಹಾಗಾಗಿ ಅವ್ರು ಬೆಳಿಬೇಕು, ಸ್ವಂತ ಸೂರಿಲ್ಲ ಅನ್ನೋದನ್ನು ಹೇಳಿ ಭಾವುಕರಾಗಿದ್ರು. ಬಂದಂಥ ಹಣದಲ್ಲಿ ಸ್ವಂತ ಮನೆಯನ್ನು ತೆಗೆದುಕೊಳ್ಬೇಕು, ಅವರ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಹಾಗಾಗಿ ಕಾರ್ತಿಕ್ ಗೆಲ್ಲೇಬೇಕು ಅಂತ ತುಂಬ ಜನ ಹೇಳಿದ್ದು ಇದೆ. ಎಲ್ಲರ ಆಸೆಯಂತೆಯೇ ಕಾರ್ತಿಕ್ ಗೆದ್ದಿದ್ದೂ ಇದೆ. ಅದಾದಮೇಲೆ ಎಲ್ಲರೂ ಹೇಳಿದಂತೆಯೇ 50 ಲಕ್ಷ ಪ್ರೈಸನ್ನು ಕಾರ್ತಿಕ್ ಪಡ್ಕೊಂಡ್ರು ಅನ್ನೋದನ್ನು ಹೇಳಲಾಗಿತ್ತು. ಜೊತೆಗೆ ಒಂದು ಮಾರುತಿ ಬ್ರೆಝಾ ಸುಜುಕಿ ಕಾರನ್ನು ಕೂಡ ಕೊಡಲಾಗುತ್ತೆ ಅನ್ನೋದನ್ನು ಹೇಳಲಾಗಿತ್ತು. ಆದರೆ ಈಗ ವಿಷಯ ಏನು ಅಂತಂದರೆ, ಬಿಗ್ ಬಾಸ್ ಮುಗಿದು 7 ತಿಂಗಳಾಗಿದೆ. ಈಗ ನಿನ್ನೆ ಕಾರ್ತಿಕ್ಕಿಗೆ ಕಾರ್ ಸಿಕ್ಕಿದೆ. ಹೌದು, ಇಲ್ಲಿವರೆಗೂ ಕಾರೇ ಕೊಟ್ಟಿರಲಿಲ್ಲ. 10-12 ಲಕ್ಷ ಬೆಲೆ ಬಾಳುವಂಥ ಮಾರುತಿ ಬ್ರೆಝಾ ಕಾರನ್ನು ಕಾರ್ತಿಕ್ಕಿಗೆ ಕೊಡ್ತೀವಿ ಅನ್ನೋದನ್ನು ಅನೌನ್ಸ್ ಮಾಡಲಾಗಿತ್ತು. ಅನೌನ್ಸ್ ಮಾಡಿ ಈ ಕಾರ್ಯಕ್ರಮ ಮುಗಿದು 7 ತಿಂಗಳಾದ ಮೇಲೆ ಈ ಕಾರು ಸಿಕ್ಕಿದೆ. ಇದಕ್ಕೆ ಉತ್ತರ ಕೂಡ ಕೊಟ್ಟಿರುವಂಥ ಕಾರ್ತಿಕ್, ಕಳೆದ ಸೀಸನ್ನಲ್ಲೂ ಹೀಗೆ ಆಗಿತ್ತಂತೆ, ಹಾಗಾಗಿಯೇ ನನಗೂ ಕೂಡ ಲೇಟ್ ಆಗಿದೆ, ಸ್ವಲ್ಪ ಪ್ರಕ್ರಿಯೆಗಳು ಇತ್ತಂತೆ, ಆ ಪ್ರಕ್ರಿಯೆಗಳು ಮುಗಿಯೋದು ತಡವಾಯ್ತಂತೆ, ಆ ಕಾರಣಕ್ಕೆ ನನಗೆ ತಡವಾಗಿ ಕೊಟ್ಟಿದ್ದಾರೆ ಅಷ್ಟೇ, ಅದರಲ್ಲಿ ಇನ್ನೇನು ಇಲ್ಲ ಅಂತ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ 50 ಲಕ್ಷ ಪ್ರೈಸ್ ಸಿಕ್ಕಿತ್ತಲ್ಲ, ಅದರಲ್ಲಿ ನೀವು ಮನೆ ತೆಗೆದುಕೊಂಡ್ರಾ, ನೀವು ಮನೆ ತಗೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆಗಿತ್ತು. ನೀವು ವೇದಿಕೆ ಮೇಲೂ ಕೂಡ ಹೇಳಿದ್ರಿ, ಖಂಡಿತ ನಾನು ಮನೆ ತೆಗೆದುಕೊಳ್ತೀನಿ ಅಂತ, ತೆಗೆದುಕೊಂಡ್ರಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಹೌದು,
ಬಿಗ್ ಬಾಸಲ್ಲಿ ಅನೌನ್ಸ್ ಮಾಡಿದ್ದು 50 ಲಕ್ಷ. ಆದರೆ ಅದಕ್ಕೆ ಟ್ಯಾಕ್ಸು, GST ಅದು ಇದು ಅಂತ ಎಲ್ಲ ಕಟ್ಟಾಗಿ ನನಗೆ ಸಿಕ್ಕಿದ್ದು ಖಾಲಿ 33 ಲಕ್ಷ. ಇದರಲ್ಲಿ ನಾನು ಬೆಂಗಳೂರಿನಲ್ಲಿ ಮನೆ ತೆಗೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾನು ಆ ಹಣವನ್ನು ಹಾಗೆ ಸೇವಿಂಗ್ಸ್ ಮಾಡಿದ್ದೀನಿ. ಅದಕ್ಕೆ ನಾನು ದುಡಿದು ನಾನೊಂದು ಸ್ವಲ್ಪ ದುಡ್ಡು ಹಾಕಿ ಅದನ್ನು ಸೇರಿಸಿ ಮನೆಯನ್ನು ಖಂಡಿತವಾಗಿ ತೆಗೆದುಕೊಳ್ತೀನಿ. ಆದರೆ ಸದ್ಯಕ್ಕಂತೂ ಮನೆ ತಗೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸುಮಾರು ಆಫರ್ಗಳು ಬಂದಿದ್ದು ನಿಜ. ಬಿಗ್ ಬಾಸ್ ಮುಗಿದ ಮೇಲೆ ಏನಿಲ್ಲ ಅಂತ ಹೇಳಿದ್ರು 30 ಆಫರ್ಗಳು ಬಂದಿದ್ವು. ಸಿನಿಮಾ ಪ್ರಾಜೆಕ್ಟ್ಗಳು ನನ್ನನ್ನು ಹುಡುಕಿಕೊಂಡೇ ಬಂದಿತ್ತು. ಆದರೆ ನಾನು ಎಲ್ಲವನ್ನ ರಿಜೆಕ್ಟ್ ಮಾಡಿದೆ. ರಾಮರಸ ಅನ್ನುವಂಥ ಒಂದೇ ಒಂದು ಸಿನಿಮಾವನ್ನು ಸದ್ಯಕ್ಕೆ ಒಪ್ಕೊಂಡಿದ್ದೀನಿ. ಇನ್ಯಾವುದನ್ನು ಕೂಡ ನಾನು ಒಪ್ಕೊಂಡಿಲ್ಲ. ಮುಂದೆ ಹೊಸ ಹೊಸ ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀನಿ. ನನಗೆ ಕಥೆ ಇಷ್ಟ ಆಗಬೇಕು. ಆ ಕಾರಣಕ್ಕಾಗಿ ನಾನು ಸ್ಕ್ರಿಪ್ಟನ್ನು ನೋಡ್ತಾ ಇದ್ದೀನಿ. 30 ಪ್ರಾಜೆಕ್ಟ್ಗಳು ನನ್ನನ್ನು ಹುಡುಕಿಕೊಂಡು ಬಂದಾಗ ನನಗೆ ಸ್ಕ್ರಿಪ್ಟ್ಗಳು ಇಷ್ಟ ಆಗಲಿಲ್ಲ. ಅದಕ್ಕೆ ದುಡುಕಬಾರದು ಅಂತ ನಿಧಾನವಾಗಿ ಯೋಚಿಸಿ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈ ಮುಖಾಂತರವಾಗಿ ಬಿಗ್ ಬಾಸ್ನಲ್ಲಿ ಅನೌನ್ಸ್ ಮಾಡಿದ್ದು ಇಮಿಡಿಯೇಟಾಗಿ ಸಿಗಲ್ಲ, 7-8 ತಿಂಗಳು ಕಾಯಬೇಕು ಮತ್ತು ಅಲ್ಲಿ ಹೇಳಿದಷ್ಟೇ ಅಮೌಂಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ.